ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇದೀಗ ಕಾಂತಾರ ಸಿನಿಮಾ ರಿಲೀಸ್ ಆಗಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಕಾಂತಾರ ಚಾಪ್ಟರ್ 1 ಅಂತ ಏನು ಹೇಳಲಾಗ್ತಾ ಇದೆ. ಆ ಒಂದು ಸಿನಿಮಾದ ಬಗ್ಗೆ ನಾನು ರಿವ್ಯೂ ಅನ್ನು ಕೊಡೋದಿಲ್ಲ, ಬದಲಿಗೆ ಒಂದಿಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ತೀನಿ. ರಿವ್ಯೂ ಆದರೆ ಅದರ ಕಥೆ ಏನು, ಚಿತ್ರಕಥೆ ಏನು, ಯಾರು ಏನು ಎಲ್ಲವನ್ನು ಕೂಡ ಹೇಳಬೇಕಾಗುತ್ತೆ. ಬದಲಿಗೆ ಅದನ್ನು ಕೇಳುವಂತಹ ತಾಳ್ಮೆಯೂ ಕೂಡ ನಿಮಗೆ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ರಿಸಲ್ಟ್ ಬೇಕು. ಏನಿದೆ ರಿಸಲ್ಟ್ ಹೇಳ್ಬಿಡಪ್ಪ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಈಗ ನಾನು ರಿಸಲ್ಟ್ನ ಹೇಳ್ಬಿಡ್ತೀನಿ. ಈ ಒಂದು ಸಿನಿಮಾ ಏನಿದೆಯಲ್ಲ, ಒಂದು ಟೈಮ್ ಅಲ್ಲ 10 ಟೈಮ್ ಕೂಡ ನೋಡಬಹುದು. ಅಂತಹ ಅದ್ಭುತವಾದಂತಹ ಸಿನಿಮಾ, ಎಲ್ಲಿಯೂ ಕೂಡ ಬೋರ್ ಅನಿಸೋದಿಲ್ಲ. ಅದೇ ರೀತಿಯಾಗಿ ಕ್ಲೈಮ್ಯಾಕ್ಸ್ ಕೂಡ ತುಂಬ ಅದ್ಭುತವಾಗಿ ಇದೆ. ರಿಷಬ್ ಶೆಟ್ಟರಿಂದ ಕನ್ನಡಕ್ಕೆ ಒಂದು ಅತ್ಯದ್ಭುತವಾದಂತಹ ಸಿನಿಮಾ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಬಂತು ಅಂತಲೇ ಹೇಳ್ಬೋದು. ಮುಂಚಿತವಾಗಿಯೂ ಕೂಡ ನೀವು ಕಾಂತಾರವನ್ನು ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಕಾಂತಾರವು ಕೂಡ ಅದು ತುಂಬ ಅದ್ಭುತವಾದಂತಹ ಪ್ರದರ್ಶನವನ್ನು ಕೂಡ ಪಡೆದುಕೊಂಡಿತ್ತು. ಇಲ್ಲೇ ಸುಮ್ಮನೆ ಲೋಕಲಲ್ಲಿ ರಿಲೀಸ್ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಕಡಿಮೆ ಬಜೆಟಲ್ಲಿ ಆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಗೊತ್ತಿಲ್ಲ ಬದಲಿಗೆ ಹೇಗಿತ್ತು ಎಂಬುದನ್ನು. ಈಗ ಈ ಒಂದು ಸಿನಿಮಾ ಏನಿದೆ ಪೂರ್ತಿ ವೈಡ್ ಆಗಿ ಅಂದರೆ ವರ್ಲ್ಡ್ ತುಂಬಾ ರಿಲೀಸ್ ಮಾಡಬೇಕು ಅಂತ ಅಂದುಕೊಂಡೆ ಈ ಸಿನಿಮಾವನ್ನು ಮಾಡಿದರು. ಅದೇ ರೀತಿಯಾಗಿ ಕಾಂತಾರ ಫಸ್ಟ್ ಸಿನಿಮಾ ಏನು ನೋಡಿದ್ರಲ್ಲ, ಆ ಸಿನಿಮಾಗೂ ಈ ಸಿನಿಮಾಗೂ ಹೋಲಿಕೆ ಮಾಡಿದರೆ ಅದರ 10 ಪಟ್ಟು ಇದು ಅದ್ಭುತವಾಗಿ ಇದೆ ಅಂತಲೇ ಹೇಳಬಹುದು. ಸೊ ನೀವೇನಾದರೂ ಈ ಒಂದು ಸಿನಿಮಾನ ನೋಡಿದರೆ ಈ ಒಂದು ಸಿನಿಮಾದ ಬಗ್ಗೆ ನಿಮ್ಗೇನು ಅನಿಸ್ತು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನಗೆ ಅನಿಸಿರುವಂಥ ಅನಿಸಿಕೆಗಳನ್ನು ಸಿನಿಮಾದ ಬಗ್ಗೆ ಹಂಚ್ಕೊಂಡಿದ್ದೀನಿ ನಿಮ್ಮೊಟ್ಟಿಗೆ. ಸೊ ನಿಮ್ಗೇನು ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮಾಡಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.